ಆರ್ ಪಾಟೀಲ್ ಅವರು ಯಾರು ಕೊಡ್ತಾರೋ ಅವ್ರಿಗೆಲ್ಲ ರಾಜೀನಾಮೆ ನಾನು ನೋಡಿಲ್ಲ ಆ ರೀತಿ ಹಿರಿಯರು ಏನು ಹೇಳಿದ್ರು ನಾವು ಅದಕ್ಕೆ ಓಕೆ ಅನ್ನಲೇಬೇಕಲ್ಲ. ಸೀನಿಯರ್ಸ್ ಫಾಲೋವರ್ಸ್ ನಾವು. ಸರ್ಕಾರದ ವಿರುದ್ಧ ಯಾರು ಮಾತಾಡಬಾರ್ದು ಅನ್ನೋದಕ್ಕೆ ಇಂಡೈರೆಕ್ಟಾಗಿ ಏನಾದರೂ ಮೆಸೇಜ್ ಅಲ್ಲ, ನಾನು ಹೇಳಿದ್ನಲ್ಲ ಸರ್ಕಾರ ವಿರುದ್ಧ ಮಾತಾಡೋದು ಸಮಂಜಸ ಅಲ್ಲ. ಯಾಕೆಂದರೆ ನೋಡ್ರಿ, ಈಗ ವಿರೋಧ ಪಕ್ಷದವ್ರಿಗೆ ಯಾವುದು ಇಲ್ಲದಕ್ಕೆ ಭದ್ರಾ ಬಲದಂಡೆ ತಗೊಂಡ್ರು. ಅದೇ ಏನಾದ್ರು ಈ ಭದ್ರಾ ಬಲದಂಡೆಗಿಂತ ಮುಂಚೆ ಇದು ಏನಾದ್ರು ನ್ಯೂಸು ನಮ್ಮ ಇದಾಗಿದ್ದರೆ ಅದ್ರ ವಿರುದ್ಧ ಹೋರಾಟ ಮಾಡೋದು. ಅವ್ರಿಗೆ ಯಾವುದಕ್ಕೆ ಹೋರಾಟ ಮಾಡಬೇಕು ಅನ್ನೋದೇ ಬಿ ಜೆ ಪಿಗೆ ಗೊತ್ತಿಲ್ಲ. ನಾನು ಹೇಳಿದ್ರೆ ನಾನು ಹೇಳ್ಕೊಟ್ಟಂಗೆ ಆಗ್ತದೆ. ಭಾಳಷ್ಟು ವಿಷಯಗಳಿದೆ, ಅವ್ರಿಗೆ ಅದಕ್ಕೆ ಹೋರಾಟ ಮಾಡೋ ವಿಷಯಗಳು ಗೊತ್ತಿಲ್ಲ. ಹೋರಾಟ ಮಾಡೋ ವಿಷಯ ಕೈ ಬಿಡ್ತಿದ್ದಾರೆ. ಅವರೇ ಮಾಡಿದ ತಪ್ಪಿಗೆ ಅವರೇ ಹೋರಾಟ ಮಾಡ್ತಾರೆ. ಅವ್ರ ಸರ್ಕಾರ ವಿರುದ್ಧನೇ ಹೋರಾಟ ಮಾಡಿ, ಅವರ ಏನು ಶಾಸಕಾಂಗ ನಾಯಕರು ಇದ್ರಲ್ಲ ಅವರ ನಾಯಕತ್ವ ವಿರುದ್ಧನೇ ಇವರು ಹೋರಾಟ ಮಾಡ್ದಂಗೆ. ನೆನ್ನೆ ಅಕಸ್ಮಾತ್ ಅದು ಹಿಂದಿನ ಸರ್ಕಾರ ತಪ್ಪಾಗಿದ್ದರೆ ಬಂದು ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಹಿಂಗೆ ಆಗೋಗ್ಬಿಟ್ಟಿದೆ ಅದನ್ನು ಸರಿ ಮಾಡಿಕೊಡಿ ಅಂತ ಬಂದಿದ್ದರೆ ನಿಜವಾದ ರೈತರು ನಾಯಕರು ಅಂತ ನಾವು ಒಪ್ಕೊಳ್ತಿದ್ವಿ. ಹೋರಾಟ ಮಾಡ್ತಿರೋದು ಯಾರು? ಅವರೇ ಮಾಡಿದ್ದಾರೆ. ಅವರ ಸರ್ಕಾರದಲ್ಲೇ DPR ಆಗಿದೆ, ಅವ್ರ ಸರ್ಕಾರದಲ್ಲೇ ಟೆಂಡರ್ ಕೊಟ್ಟಿದ್ದಾರೆ, ಅವ್ರ ಸರ್ಕಾರದಲ್ಲೇ ಅನುಮೋದನೆ ಕೊಟ್ಟಿದ್ದಾರೆ. ಅದ್ರ ವಿರುದ್ಧನೇ ಹೋರಾಟ ಮಾಡ್ತಾರೆ ಅಂದರೆ ಅವ್ರು ಯಾವ ನೈತಿಕತೆ ಇದೆ ಅಂತ ನಾನು ಕೇಳಬೇಕು. DK ಯಾತ್ರೆಗೆ ಸಿದ್ದರಾಮಯ್ಯ ಯಾತ್ರೆಗೆ ಅಷ್ಟೇ ಅನುದಾನ ಸಿಗ್ತದೆ, ಬೇರೆ ಯಾರು ಅನುದಾನ DK ಶಿವಕುಮಾರ್ ಮತ್ತು DK ಸುರೇಶ್ ಕಳಪ ಕಟಾಕ್ಷ ಅಥವಾ ಆಶೀರ್ವಾದ ಇದ್ದವರಿಗೆ ಮಾತ್ರ ಅನುದಾನ ಸಿಗುತ್ತೆ ಅಂತ ಸ್ಟೇಟ್ಮೆಂಟ್ ಬಂದಿದೆ ಸರ್. ಅದು ಬಾಲಕೃಷ್ಣಣ್ಣ ಹೇಳಿದರೆ ನೀವು ಬಾಲಣ್ಣನೇ ಕೇಳಬೇಕು. ನಮಗೇನು ಆ ಥರ ಏನಿಲ್ಲ. ಅಲ್ಲ, ಅವ್ರನ್ನೇ ಕೇಳಬೇಕು. ಆ ಥರ ನನಗೇನು ಅನಿಸಿಲ್ಲ. ನಿಮಗೆ ಅವ್ರು ಹೇಳಿರೋ ಪ್ರಕಾರ, ಬಾಲಣ್ಣ ಹೇಳಿರೋ ಪ್ರಕಾರ ನಾನು ಸಹ DK ಬ್ರದರ್ಸ್ ಫಾಲೋಯರ್. ನನಗೂ ಅದೇ ಅನುಭವ ಆಗಬೇಕಿತ್ತಲ್ಲ ಅವ್ರು ಹೇಳ್ದಂಗೆ. ನನಗೇನು ಆ ಥರ ಏನು ಕಂಡಿಲ್ಲ. ಅಲ್ಲ, ಅದೇ ನನಗೆ ಸಿಗ್ತಾ ಇದೆ, ಇವ್ರ ಹತ್ರ DK ಬ್ರದರ್ಸ್ ಹತ್ರ ಸಿಕ್ಕಿದೆ, ಇವ್ರ ಹತ್ರ ಸಿಕ್ಕಿಲ್ಲ ಅನ್ನೋ ತಾರತಮ್ಯ ನನಗಾಗಿಲ್ಲ ಅನುಭವ. ಎಲ್ಲರೂ ಈಕ್ವಲಾಗೆ ಕಂಡಿದ್ದಾರೆ ನನ್ನ. ನಿಮಗೆಲ್ಲ ಗೊತ್ತಿದೆ ನಾನು ಪಕ್ಕಾ DK ಶಿವಕುಮಾರ್ ಸಾಹೇಬ್ರವರ ಶಿಷ್ಯ ಅನ್ನೋ. ಹಂಗಂತ ಎಲ್ಲೂ ನನ್ನ ತಾರತಮ್ಯ ಆಗಿಲ್ಲಲ್ಲ, ಈಕ್ವಲಾಗೆ ಸಿಕ್ಕಿದೆಯಲ್ಲ. ಅವರ ವೈಯಕ್ತಿಕ ಅನುಭವ ಆಗಿರ್ಬೋದು ಅಥವಾ ಆಡು ಭಾಷೆಯಲ್ಲಿ ಮಾತಾಡಿರ್ಬೋದು. ಅದ್ರ ಮೇಲೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅವ್ರನ್ನೇ ನೀವು ಕೇಳಬೇಕು. ಏನಾಗ್ತದೆ ಈಗ ಈಗ ಜನರಲ್ಲಾಗೆ ಇದು ಈಗ ಲೇಟಾಗಿ ಬಂದೆ ಅಂತ ನೀವು ಆರೋಪ ಮಾಡಿದ್ರು ನನಗೆ, ನಮ್ಮ ಪತ್ರಿಕಾ ಬಂಧುಗಳು, ನಮ್ಮ ದೃಶ್ಯ ಮಾಧ್ಯಮದವ್ರಿಗೆ ಹೇಳಿದೆ. ನೀವು ಹೇಳಕ್ಕೆ ಬರಲ್ಲಪ್ಪ ದಿನ ಜೊತೆಗಿದೆ, ಯಾಕಂದ್ರೆ ಅವ್ರು ಜಾಸ್ತಿ ಜೊತೆಗಿರ್ತಾರೆ ಅಂತ ಆಡು ಭಾಷೆ ಹೇಳಿದೆ. ಅಂದರೆ ಇದ್ರ ಅರ್ಥ ಏನು ಅನ್ನೋದು ಬೇರೆ ಥರ ಹೋಗ್ಬಿಟ್ರೆ ಅವರಂತೂ ನನ್ನ ಮೈಕ್ ಹಿಡ್ಕೊಂಡು ನಮಗೆ ಕೇಳ್ತಾನೆ ಇರ್ತಾರೆ, ಬಾಂಧವ್ಯ ಇದ್ದೇ ಇರ್ತದೆ. ಅವ್ರು ಬಂದು ಕೇಳೋಕೆ ನಾವು 2 ತಾಸು ಲೇಟಾಗೋದ್ರು ಬೇಜಾರಾಗಲ್ಲ. ಇವತ್ತು ನಾನು ಕರೆದಿರೋದು 1/4 ಗಂಟೆ ಲೇಟ್ ಆದರೆ ಅವ್ರು ಮಾತಾಡಿಲ್ಲ, ನಮ್ಮ ಅಣ್ಣರು ಮಾತಾಡಿದ್ದಾರೆ, ಏನು ತೊಂದರೆ ಇಲ್ಲ. ಅದಕ್ಕೆ ಅರ್ಥ ಬೇರೆ ತಿಳ್ಕೊಂಡ್ರೆ ಆಡು ಭಾಷೆ ಅದು. ಇಲ್ಲಪ್ಪ, ನಾನೇನು ಬೇಜಾರಾಗಲ್ಲ. ಆಮೇಲೆ ಅದು ಇದ್ದಿದ್ದೇ ನಿಮ್ಮ ಸಂಬಂಧ. ಏನು ಇವತ್ತಿಗೆ ಮುಗಿಯೋದಾದರೆ ನಾನಾರು ಸಿಟ್ ಮಾಡ್ಕೋಬೇಕು, ಇಲ್ಲ ನೀವಾರು ಸಿಟ್ ಮಾಡ್ಕೋಬೇಕು. ನಾಳೆ ನೀವು ಏನಾರು ಸ್ಟೇಟ್ಮೆಂಟ್ ಕೇಳಿದ್ರೆ ನಾನು ಕೊಡಬೇಕು, ನಾಳೆ ನಾನೇನಾರು ಹೇಳ್ತೀನಿ ಬರೋಣ ಅಂದರೆ ನೀವೇ ಬರ್ತೀರಿ. ಕಾಮನ್ ಅಲ್ಲ, ಅದು ಹೊಂದಾಣಿಕೆ ಅಲ್ಲ ಇದು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಣ್ಣ ಎಲ್ಲರಿಗೂ. ಆಫ್ ದ ರೆಕಾರ್ಡ್, ಆನ್ ದ ರೆಕಾರ್ಡ್ ಎಲ್ಲ ಆನಿದಾವೆ, ಬೇಡ. ಆನ್ ದ ರೆಕಾರ್ಡೇ ಹೇಳ್ಬಿಡ್ತೀನಿ. ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳ್ತಾ ಇದ್ರು, ಉಸ್ತುವಾರಿ ಸಚಿವರು ಇವ್ರಿಗೆ ಹೇಳಿದ್ರು ನಿಮ್ಮವರಿಗೆ ಮಾಧ್ಯಮದ ಏನು ಬೇಕಾದ್ರೆ ಮಾತಾಡ್ತಾರಪ್ಪ ಹೇಳಪ್ಪ ಅಂತ ಅಂದರು. ನೀನು ಮೊದಲನೇ ಬಾರಿ ಶಾಸಕನಾದಾಗ ಹಂಗೆ ಮಾತಾಡ್ತಿದ್ದೆ, ಸುಮ್ಮನಿರಪ್ಪ ಅಂದರು. ಇಷ್ಟೇ, ಏನಿಲ್ಲ. ಥ್ಯಾಂಕ್ ಯು.